ಚಿತ್ರದುರ್ಗ ನಗರದ ಜನರಿಗೆ ಕುಡಿಯುವ ನೀರಿನ ಸಲುವಾಗಿ ದೂರದ ಶಾಂತಿ ಸಾಗರದಿಂದ ಪೈಪ್ಲೈನ್ ಅಳವಡಿಕೆ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಪ್ರತಿನಿತ್ಯ ಸಾವಿರಾರು ಲೀಟರ್ ನೀರು ಪೋಲಾಗ್ತಾ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಶಾಂತಿ ಸಾಗರದ ನೀರು ಚರಂಡಿ ಪಾಲು, ಪೈಪ್ಲೈನ್ ಒಡೆದು ಜೀವಜಲ ಪೋಲು. ಚಿತ್ರದುರ್ಗ ಅಂದರೆ ಬರದ ನಾಡು. ಇಲ್ಲಿ ಬೇಸಿಗೆ ಬಂದರೆ ಹನಿ ನೀರಿಗೂ ಹಾಹಾಕಾರ ಸೃಷ್ಟಿಯಾಗುತ್ತೆ. ಇದರ ಮಧ್ಯೆ ನಗರದ ಜನರಿಗೆ ಕುಡಿಯುವ ನೀರನ್ನ ಪೂರೈಸುವ ದಾವಣಗೆರೆ ಜಿಲ್ಲೆಯ ಶಾಂತಿ ಸಾಗರದಿಂದ ಅಳವಡಿಸಿರೋ ಪೈಪ್ಲೈನ್ ಒಡೆದು ಜೀವಜಲಕ್ಕೆ ಹಾಹಾಕಾರ ಎದುರಾಗಿದೆ. ಹೌದು, ಶಾಂತಿಸಾಗರದಿಂದ ಚಿತ್ರದುರ್ಗಕ್ಕೆ ಅಳವಡಿಸಿರೋ ಪೈಪ್ಲೈನ್ ಮಾನಂಗಿ ಗ್ರಾಮದ ಬಳಿ ಒಡೆದಿದೆ. ಇದರಿಂದ ಪ್ರತಿನಿತ್ಯ ಸಾವಿರಾರು ಲೀಟರ್ ಕುಡಿಯುವ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿದೆ. ಇಷ್ಟಲ್ಲದೆ ಸುಮಾರು 10 ಅಡಿ ಉದ್ದ 10 ಅಡಿ ಅಗಲದಲ್ಲಿ ನೀರು ಶೇಖರಣೆಯಾದರೆ ಅಲ್ಲಿನ ರೈತರು ಡೀಸೆಲ್ ಮೋಟಾರ್ನಿಂದ ತಮ್ಮ ತೋಟಕ್ಕೆ ನೀರು ಬಳಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಕಳೆದ 4 ತಿಂಗಳ ಹಿಂದೆ ಕಲುಷಿತ ನೀರು ಸೇವಿಸಿ 6 ಜನ ಮೃತಪಟ್ಟಿದ್ದಾರೆ. ನೀರು ಕಲುಷಿತವಾಗಿ ಅನಾಹುತ ಆಗುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಚಿತ್ರದುರ್ಗ ಜಿಲ್ಲೆ ಅಂತಂದರೆ ಬರನಾಡು ಜಿಲ್ಲೆ. ಅದರಲ್ಲೂ ಸಹ ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಹೆಚ್ಚಾಗಿದೆ. ಯಾವ ನಗರದಲ್ಲಿ ಯಾವ ಸ್ಥಳದಲ್ಲಿ ಹೋದರೂ ಸಹ ಕುಡಿಯೋಕ್ಕೆ ಚೆಂಬು, ಬಕೆಟು, ಕೊಡಪಾನಗಳನ್ನೆಲ್ಲ ಇಟ್ಕೊಳ್ತಕ್ಕಂಥದ್ದು ಅತಿ ಹೆಚ್ಚಿದೆ. ಇಂಥದ್ರಲ್ಲಿ ಏನು ಶಾಂತಿ ಸಾಗರದಿಂದ ಚಿತ್ರದುರ್ಗ ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಬರ್ತಾ ಇದೆ. ಬರುವಂಥ ಸಂದರ್ಭದಲ್ಲಿ ಮಾನಂಗಿ ಅಂತ ಒಂದು ಗ್ರಾಮದ ಹತ್ರ ಏನು ಆ ನೀರಿಂದು ಏನು ವಾಲ್ ಇದೆಯೋ ಆ ವಾಲ್ ಓಪನ್ ಆಗಿಬಿಟ್ಟು ಸಾವಿರಾರು ಲೀಟರ್ಸ್ಗಳು ಅಲ್ಲಿ ಹರಿದು ಹೋಗ್ತಾ ಇದೆ. ಹರಿದು ಹೋಗೋದರ ಜೊತೆಗೆ ಅಲ್ಲಿ ತಗ್ಗು ಗುಂಡಿಗಳಿಗೆ ಪ್ರದೇಶಗಳಲ್ಲಿ ತುಂಬಿರೋದ್ರಿಂದ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳು ಓಡಾಡೋದು, ಸ್ಕೂಲ್ ಮಕ್ಕಳು, ಕಾಲೇಜಿನ ಮಕ್ಕಳು ಓಡಾಡೋದ್ರಿಂದ ಅಲ್ಲಿ ಸಹ ಅಹಿತಕರ ಘಟನೆ ಆಗ್ತಕ್ಕಂಥದ್ದು. ಚಿತ್ರದುರ್ಗ ನಗರಸಭೆ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಪೈಪ್ ಒಡೆದು ಹೋಗಿದ್ದರೆ ಆ ಪೈಪ್ಲೈನ್ ಸರಿಪಡಿಸುತ್ತೇವೆ, ಇಲ್ಲ ಯಾರಾದರೂ ಬೇಕಂತಲೇ ಪೈಪ್ಲೈನ್ ಒಡೆದು ಜಮೀನಿಗೆ ನೀರು ಬಳಸುತ್ತಿದ್ದರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಶಾಂತಿ ಸಾಗರದಿಂದ ಚಿತ್ರದುರ್ಗ ನಗರಕ್ಕೆ ನೀರು ಬರ್ತಾ ಇರುವಂಥ ಹಂತವೇ ಅಂದರೆ ಮಾನಂಗಿ ಹತ್ರ ಸ್ವಲ್ಪ ಪೈಪ್ ಡ್ಯಾಮೇಜ್ ಆಗಿದೆ ಅನ್ನೋದು ಈಗಷ್ಟೇ ನಮಗೆ ಗೊತ್ತಾಗಿದೆ. ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ. ಅದು ನ್ಯಾಚುರಲ್ ಆಗಿ ಪೈಪ್ ಡ್ಯಾಮೇಜ್ ಆಗಿದ್ರೆ ಅದನ್ನು ಸರಿಪಡಿಸಿದ್ದು, ಒಂದು ವೇಳೆ ಸುತ್ತಮುತ್ತ ರೈತರು ಏನಾದರೂ ಅದನ್ನು ಹೊಡೆದಿದ್ರೆ ಅದನ್ನು ಇಮಿಡಿಯೇಟ್ ಆ್ಯಕ್ಷನ್ ತಗೋತೀವಿ. ಮತ್ತು ಈಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ನೀರನ್ನು ಹಿತಮಿತವಾಗಿ ಬಳಸಿ ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ಒಟ್ಟಲ್ಲಿ ಒಂದು ಕಡೆ ಕುಡಿಯೋಕೆ ನೀರಿಲ್ಲದೆ ಬರದ ನಾಡಿನ ಮಂದಿ ಪರಿತಪಿಸುತ್ತಿದೆ. ಇನ್ನೊಂದು ಕಡೆ ಶಾಂತಿ ಸಾಗರದ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿದೆ. ಇದಕ್ಕೆ ಅಧಿಕಾರಿಗಳು ಅದ್ಯಾವ ರೀತಿ ಕಡಿವಾಣ ಹಾಕ್ತಾರೋ ಕಾದು ನೋಡಬೇಕಿದೆ. ವೀರೇಶ್ ಬಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.